ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಎಪ್ಸಂದ್ರ. ತಮಿಳುನಾಡಿನ ATS ಪೊಲೀಸರು ವಿಜಯಪುರದಲ್ಲಿ ಒಬ್ಬ ಕುಖ್ಯಾತ ಉಗ್ರನನ್ನ ಬಂಧಿಸಿದ್ದಾರೆ. ಸಾದಿಕ್ ಅಥವಾ ಟೈಲರ್ ರಾಜ ಅನ್ನೋ ಈ ಉಗ್ರ ಕಳೆದ 27 ವರ್ಷಗಳಿಂದ ಇಡೀ ದೇಶದ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಈತನನ್ನ ಹುಡುಕಾಟ ನಡೆಸ್ತಾ ಇದ್ವು. ಆದರೆ ಈತ ಸಿಕ್ಕಿರಲಿಲ್ಲ. ಕೊನೆಗೆ ತರಕಾರಿ ವ್ಯಾಪಾರಿಯಾಗಿದ್ದಂಥ ಸಾದಿಕ್ ಅಥವಾ ಟೈಲರ್ ರಾಜನನ್ನ ನಿನ್ನೆ ತಮಿಳುನಾಡು ATS ಪೊಲೀಸರು ಬಂಧನ ಮಾಡಿದ್ದಾರೆ. ಅದು ಕರ್ನಾಟಕದ ವಿಜಯಪುರದಲ್ಲಿ. ಹಾಗಾದರೆ 27 ವರ್ಷಗಳಿಂದ ಈತನನ್ನ ಹುಡುಕ್ತಾ ಇದ್ದಿದ್ದು ಯಾಕೆ? ಈತ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಟೆರರ್ ಅಟ್ಯಾಕ್ಗೆ ಕಾರಣ ಆಗಿದ್ದ ಅಂದರೆ ನೀವೆಲ್ಲ ನಂಬಲೇಬೇಕು. ಜೊತೆಗೆ ಏನು ಈತ ಹಲವು ವಿಚಾರಗಳಲ್ಲಿ ಒಂದು ನಿಷೇಧಿತ ಉಗ್ರ ಸಂಘಟನೆಯ ಒಂದು ಮಾಸ್ಟರ್ ಮೈಂಡ್ ಆಗಿದ್ದ, ಜೊತೆಗೆ ಬಾಂಬ್ಗಳನ್ನು ತಯಾರಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ, ಜೊತೆಗೆ ಈ ದೇಶದ ಒಬ್ಬ ಪ್ರಖ್ಯಾತ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ನೇರವಾಗಿ ಪ್ರಯತ್ನವನ್ನು ಪಟ್ಟಿದ್ದ. 1998ರಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಏನಾಗಿತ್ತು, ಇದರಲ್ಲಿ ಯಾವೆಲ್ಲ ಘಟನೆಗಳಾದವು, ಯಾವ ವ್ಯಕ್ತಿಯನ್ನು ಇವರು ಟಾರ್ಗೆಟ್ ಮಾಡಿದ್ರು, ಮತ್ತು 27 ವರ್ಷಗಳ ಕಾಲ ಈತ ಸಿಗದೇ ಇರೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ಎಸ್, 1993ರ ಮುಂಬೈ ಸರಣಿ ಸ್ಫೋಟವನ್ನು ದೇಶದ ಅತಿ ದೊಡ್ಡ ಉಗ್ರ ದಾಳಿ ಅಂತ ಇರುವಾಗಲೇ 1998 ಫೆಬ್ರವರಿ 14ನೇ ತಾರೀಕು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಒಂದು ದೊಡ್ಡ ಸರಣಿ ಬಾಂಬ್ ಸ್ಫೋಟಗಳು ಆಗ್ತವೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಆಗುವಂಥದ್ದು ನಿಷೇಧಿತ ಉಗ್ರ ಸಂಘಟನೆ ಅಲ್-ಉಮ್ಮಾ. ಏನು BS ಭಾಷಾ ಅಂತೇಳಿ ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಆತ ಈ ಒಂದು ಉಗ್ರ ದಾಳಿಯ ಹೊಣೆಯನ್ನು ಹೊತ್ಕೊಳ್ತಾನೆ. ಜೊತೆಗೆ ಎಷ್ಟು ಇದಾಗುತ್ತೆ ಈ ಒಂದು ಘಟನೆಯಿಂದಾಗಿ ಅಂತಂದರೆ, ಸುಮಾರು 12 ಕಡೆ ಬಾಂಬ್ ಸ್ಫೋಟ ಆಗುವಂಥದ್ದು, ಸುಮಾರು ಸಾಕಷ್ಟು ಕಡೆ IEDಯನ್ನು ಬಳಸಲಾಗಿರುತ್ತೆ, ಸಾಕಷ್ಟು ಕಡೆ ಜಿಲೆಟಿನ್ಗಳನ್ನು ಬಳಸಲಾಗಿರುತ್ತೆ, ಎಲ್ಲವನ್ನು ಕಾರ್ ಮತ್ತು ಬೈಕ್ಗಳಲ್ಲಿ ಇಟ್ಟು ಸ್ಫೋಟವನ್ನು ಮಾಡಲಾಗುತ್ತೆ. ಈ ಒಂದು ಘಟನೆಯಲ್ಲಿ 58 ಜನ ಸಾವನ್ನಪ್ಪಿದ್ರೆ 235 ಜನ ಗಾಯಾಳುಗಳಾಗಿರ್ತಾರೆ. ಅಷ್ಟು ದೊಡ್ಡ ಪ್ರಮಾಣ. ಮುಂಬೈಯನ್ನು ಹೊರತುಪಡಿಸಿದ್ರೆ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದಂತೆ ಅತಿ ದೊಡ್ಡ ದಾಳಿ ಅಂತೇಳಿ ಈ ಒಂದು ದಾಳಿಯನ್ನ ಪರಿಗಣಿಸಲಾಗುತ್ತೆ. ಈ ದಾಳಿಯನ್ನು ಮಾಡೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಏನು ಹಿಂದೆ 1980ರಿಂದಲೂ ಸಹ ಕೊಯಂಬತ್ತೂರಿನಲ್ಲಿ ಒಂದಷ್ಟು ವಿಚಾರಕ್ಕೆ ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಆಗ್ತಾ ಇರುತ್ತೆ. ಅದು ವರ್ತಕರ ವಿಚಾರಕ್ಕಿರ್ಬೋದು, ಅಲ್ಲಿಯ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಹಿಂದೂ ಮುಸ್ಲಿಂ ಗಲಾಟೆ ಪ್ರಸ್ತುತ ಚಾಲ್ತಿಯಲ್ಲಿರುತ್ತೆ. ಈಗಿರಬೇಕಾದ್ರೆ 1992ರಲ್ಲಿ ಏನು ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ, ಅದಾದ ಬಳಿಕ ಕೊಯಂಬತ್ತೂರು ನಿಜಕ್ಕೂ ಒಂದು ಕೋಮು ಗಲಭೆ ಒಂದು ಹಾಟ್ ಸ್ಪಾಟ್ ಆಗಿ ಮಾರ್ಪಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ 1997ರಲ್ಲಿ ಸೆಲ್ವರಾಜ್ ಅನ್ನೋ ಒಂದು ಕಾನ್ಸ್ಟೇಬಲ್ನ ಹತ್ಯೆ ಮಾಡಲಾಗುತ್ತೆ. ಆಗ ಅಲ್ಲಿ ದೊಡ್ಡ ಮಟ್ಟದ ಒಂದು ಕೋಮು ಸಂಘರ್ಷ ಭುಗಿಲೇಳುವಂಥದ್ದು. ಈ ವೇಳೆಯಲ್ಲಿ 18 ಜನ ಮುಸ್ಲಿಮರು, 2 ಹಿಂದೂಗಳು ಈ ಒಂದು ಕೋಮು ಸಂಘರ್ಷದಲ್ಲಿ ಸಾವನ್ನಪ್ಪುವಂಥದ್ದು. ಇದಕ್ಕಾಗಿ ರಿವೆಂಜ್ ಅನ್ನು ತೆಗೆದುಕೊಳ್ಳೋದಕ್ಕೆ ತಮಿಳುನಾಡಿನಲ್ಲಿ ಆಕ್ಟಿವ್ ಇದ್ದಂಥ ಅಲ್-ಉಮ್ಮಾ ಸಂಘಟನೆ ಒಂದು ಪ್ರಯತ್ನವನ್ನು ಪಡುವಂಥದ್ದು. ಇದಕ್ಕಾಗಿ ಕರ್ನಾಟಕದ ಮೈಸೂರಿನಿಂದ ಜಿಲೆಟಿನ್ ಮತ್ತು IEDಗಳನ್ನು ತಯಾರು ಮಾಡಿಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋಗಿ ಕೊಯಂಬತ್ತೂರಿನಲ್ಲಿ ಒಂದು ಸರಣಿ ಸ್ಫೋಟವನ್ನು ಪ್ಲ್ಯಾನ್ ಮಾಡುವಂಥದ್ದು. ಈಗ ಇರ್ತಕ್ಕಂಥ ಪ್ರಶ್ನೆ, ಈ ಒಂದು ಸರಣಿ ಬಾಂಬ್ ಸ್ಫೋಟದಲ್ಲಿ ಏನು ಈಗ ವಿಜಯಪುರದಲ್ಲಿ ತಮಿಳುನಾಡು ATS ಬಂಧನ ಮಾಡಿರ್ತಕ್ಕಂಥ ಸಾದಿಕ್ ಅಲಿಯಾಸ್ ಟೈಲರ್ ರಾಜ ಅದನ್ನ ಪಾತ್ರ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಏನು ಭಾಷಾ ಅಲ್-ಉಮ್ಮಾ ಸಂಘಟನೆಯ ಒಂದು ಪ್ರಮುಖನಾಗಿದ್ದ, ಅದರ ನಂತರದ ಸ್ಥಾನವನ್ನು ಈ ಒಂದು ಸಾದಿಕ್ ಪಡೆದುಕೊಂಡಿದ್ದ. ಸಾದಿಕ್ ಎಷ್ಟು ಮಾಸ್ಟರ್ ಮೈಂಡ್ ಅಂತಂದರೆ, ಜಿಲಿಟಿನ್ ಬಳಸಿ ಬಾಂಬ್ಗಳನ್ನು ತಯಾರು ಮಾಡೋದಿರ್ಬೋದು, ಜೊತೆಗೆ IEDಯನ್ನು ತಯಾರು ಮಾಡೋದಿರ್ಬೋದು, ಈ ಎಲ್ಲದಕ್ಕೂ ಈತನ ನೇತೃತ್ವ ವಹಿಸ್ತಾ ಇದ್ದ. ಮತ್ತು ಈತ ಉಳಿದವರನ್ನ ಕೂಡ ಆ ರೀತಿಯಾಗಿ ಟ್ರೈನ್ ಮಾಡ್ತಾ ಇದ್ದ ಅಂತೇಳಿ ಬಹಳ ಹಿಂದೆನೇ ಗೊತ್ತಾಗಿತ್ತು. 1998ರಲ್ಲಿ ವಿಚಾರಗಳು ಗೊತ್ತಾಗಿದ್ರು ಸಹ ಆಗ ಏನು ಈ ಒಂದು ಸರಣಿ ಬ್ಲಾಸ್ಟ್ ಆಗೋದಕ್ಕೂ ಮುಂಚೆ ಅಂದರೆ 1996-97ರಲ್ಲಿ ಒಂದಷ್ಟು ಪೆಟ್ರೋಲ್ ಬಾಂಬ್ ದಾಳಿ ಇರ್ಬೋದು, ಮತ್ತು ಒಂದಷ್ಟು ಜೈಲರ್ ಕೊಲೆ ಪ್ರಕರಣ ಇರ್ಬೋದು, ಇದೆಲ್ಲದರಲ್ಲೂ ಈತನ ಹೆಸರು ಕೇಳಿ ಬಂದಿದ್ರು. 1996ರಿಂದಲೇ ಈತ ನಾಪತ್ತೆ ಆಗಿರ್ತಾನೆ, ಯಾರಿಗೂ ಸಿಕ್ಕಿರಲ್ಲ. ಮತ್ತು 1998ರ ಈ ದಾಳಿಗೆ ಈತನೇ ಪ್ರಮುಖ ಕಾರಣ ಅನ್ನೋದು ಗೊತ್ತಾದರೂ ಸಹ ಇದುವರೆಗೂ ಸಹ ಸಿಕ್ಕಿರಲ್ಲ. ಆದರೆ ಏನು ಸುಮಾರು ಈಗಾಗಲೇ 66 ಜನರನ್ನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕೋರ್ಟು ಇವರು ಗಿಲ್ಟಿ, ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಶಿಕ್ಷೆಯನ್ನು ಕೊಟ್ಟಿದೆ. ಇದರಲ್ಲಿ 17 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಆದರೆ ATSಗೆ ಒಂದು ಪ್ರಶ್ನೆ ಮಾತ್ರ ಮುಂದೆ ಇತ್ತು. ಈ ಒಂದು ಘಟನೆಗೆ ಕಾರಣ ಆಗಿ ಬಾಂಬ್ಗಳನ್ನು ತಯಾರು ಮಾಡಿದಂಥ ಏನು ಸಾದಿಕ್ ಅಲಿಯಾಸ್ ಟೈಲರ್ ರಾಜ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ಈತ ಕರ್ನಾಟಕಕ್ಕೆ ಬಂದು ಒಬ್ಬ ತರಕಾರಿ ವ್ಯಾಪಾರಿಯಾಗಿ ವಿಜಯಪುರದಲ್ಲಿರ್ತಾನೆ. ಜೊತೆಗೆ ಹುಬ್ಬಳ್ಳಿಯ ಒಬ್ಬ ಯುವತಿಯನ್ನು ಮದುವೆಯಾಗಿ ಇಲ್ಲಿ ಸಾಮಾನ್ಯ ನಾಗರಿಕನಂತೆ ಜೀವನ ನಡೆಸ್ತಾ ಇರ್ತಾನೆ. ಇದ್ರ ಬಗ್ಗೆ ಏನು
ಕೊನೆಯ 27 ವರ್ಷಗಳಿಂದ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂಥ ಭಾಷಾ ಈಗಾಗಲೇ ಜೈಲಿನಲ್ಲಿ ಸತ್ತೋಗಿರೋದ್ರಿಂದ ಅದರ ನಂತರ ಸ್ಥಾನದಲ್ಲಿದ್ದಂಥ ಈ ಒಂದು ಸಾದಿಕ್ ಅಥವಾ ಟೈಲರ್ ರಾಜನನ್ನ ಹಿಡದೇ ತೀರಬೇಕು ಅಂತೇಳಿ ತಮಿಳುನಾಡು ಪೊಲೀಸರು ಕಾಯ್ತಾ ಇದ್ರು. ಅದರಂತೆ ಒಂದಷ್ಟು ಮಾಹಿತಿಗಳು ಅಂದರೆ ಆತ ಏನು ಇಲ್ಲಿ ಇದ್ಕೊಂಡೇನೆ ಒಂದಷ್ಟು ಇತ್ತೀಚೆಗೆ ಕೊಯಂಬತ್ತೂರಿನಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ಕೆಲ ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು, ಇದರ ಬಗ್ಗೆ NIA ತನಿಖೆ ಮಾಡ್ತಾ ಇತ್ತು, IB ತನಿಖೆ ಮಾಡ್ತಾ ಇತ್ತು. ಈ ವೇಳೆಯಲ್ಲಿ ಒಂದಷ್ಟು ಸೂಕ್ಷ್ಮ ಮಾಹಿತಿಗಳು ಸಿಗ್ತಾ ಇದ್ದು. ಜೊತೆಗೆ ATS ತಮಿಳುನಾಡು ATS ಏನಿದೆ ಇದು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇತ್ತು ಈ ಪ್ರಕರಣದ ಪ್ರಮುಖ ಆರೋಪಿಯನ್ನ ಹಿಡಿಬೇಕು ಅಂತೇಳಿ. ಅದರಂತೆ ವಿಜಯಪುರದಲ್ಲಿ ಆತನನ್ನು ಬಂಧಿಸಿ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ ಈ ಒಂದು ಸರಣಿ ಸ್ಫೋಟಗಳಾದಂಥ ಸಂದರ್ಭದಲ್ಲಿ BJPಯ ಪ್ರಮುಖ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಏನಿದ್ದಾರೆ ಇವರು ಕೊಯಂಬತ್ತೂರಿನಲ್ಲಿ ಚುನಾವಣಾ ರ್ಯಾಲಿ 1998ರ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ RS ಪುರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರ್ತಾರೆ. ಈ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಅವರು ಏನಲ್ಲಿ ಪ್ರಚಾರವನ್ನು ಮುಗಿಸಿ ಹೋದ ಕೆಲವೇ ನಿಮಿಷಗಳಲ್ಲಿ ಬಾಂಬ್ ಸ್ಫೋಟ ಆಗುವಂಥದ್ದು. ಇದಕ್ಕೆ ಒಂದು ಕಮಿಷನ್ ಅನ್ನ ತಮಿಳುನಾಡು ಸರ್ಕಾರ ರಚನೆ ಮಾಡಿರುತ್ತೆ. ಆ ಕಮಿಷನ್ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗುತ್ತೆ ಇವರು ಪ್ರಮುಖವಾಗಿ ಲಾಲ್ ಕೃಷ್ಣ ಅಡ್ವಾಣಿಯನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತೇಳಿ. ಒಟ್ಟಾರೆಯಾಗಿ ಇಡೀ ಇದುವರೆಗೂ ಅಂದರೆ ಏನು ಸ್ವತಂತ್ರ ಭಾರತದ ನಂತರ ಅಥವಾ ಸ್ವತಂತ್ರಕ್ಕೆ ಪೂರ್ವದಿಂದಲೇ ಇರಬಹುದು ದಕ್ಷಿಣ ಭಾರತದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ಟೆರರ್ ಅಟ್ಯಾಕ್ಗೆ ಬಾಂಬ್ಗಳನ್ನು ತಯಾರು ಮಾಡಿದಂಥ ಒಬ್ಬ ಆರೋಪಿಯನ್ನು ಈಗ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ತಮಿಳುನಾಡು ATS ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಸದ್ಯ ಆತನ ವಿಚಾರಣೆ ನಡೀತಾ ಇದ್ದು ಇನ್ನು ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತವೆ ಅಥವಾ ಇನ್ಯಾವುದಾದ್ರೂ ನಾಯಕರನ್ನ ಟಾರ್ಗೆಟ್ ಮಾಡಿದ್ರ ಅಥವಾ ಈಗ ಆತ ಇಲ್ಲಿದ್ಕೊಂಡೇ ಸಕ್ರಿಯವಾಗಿ ಯಾರನ್ನಾದ್ರೂ ಟಾರ್ಗೆಟ್ ಮಾಡುವಂಥದ್ದು ಅಥವಾ ಉಗ್ರವಾದಕ್ಕೆ ಬೆಂಬಲ ಕೊಡುವುದನ್ನು ಮಾಡ್ತಾ ಇದ್ನ, ಇಲ್ಲ ಎಲ್ಲವನ್ನು ಬಿಟ್ಟು ಸಾಮಾನ್ಯ ನಾಗರಿಕ ಆಗಿದ್ದ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ NewsBeat.live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ NewsBeat.live.